ಜಗತ್ತಿನಲ್ಲಿ ಅತ್ಯಂತ ಆದರ್ಶಮಯ ವೃತ್ತಿ ಎಂದರೆ ಅದು ಶಿಕ್ಷಕ ವೃತ್ತಿ. ಇದನ್ನೇ ಲೋಕ ಅನಾದಿ ಕಾಲದಿಂದಲೂ ಹೇಳುತ್ತಲೇ ಬಂದಿದೆ. ಆತ ಜ್ಞಾನ ಜಂಗಮನಾಗಿರಬೇಕು ಎಂಬುದು ಎಲ್ಲರ ಆಶಯ. ಸೆಪ್ಟೆಂಬರ್ 5 ಈ ದಿನ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕರ ಪಾಲಿಗೆ ಮಹತ್ವದ ದಿನ. ಅಂದು ಶಿಕ್ಷಕರ ದಿನಾಚರಣೆ. ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುವ ಮೂಲಕ ಶಿಕ್ಷಕರ ಸೇವೆಯನ್ನು ಸ್ಮರಿಸುವ ಅತ್ಯಂತ ಉನ್ನತ ಸಂಪ್ರದಾಯವನ್ನು ನಾವು ಹಾಕಿಕೊಂಡಿದ್ದೇವೆ. ಈ ದಿನಾಚರಣೆಗೆ ತನ್ನದೇ ಆದ ಹಿನ್ನೆಲೆ ಇದೆ. ನಮ್ಮ ದೇಶದ 2ನೇ ರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸಿರುವ ಶ್ರೇಷ್ಠ ಶಿಕ್ಷಣ ತಜ್ಞರೂ ಆಗಿದ್ದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವಾದ ಸೆಪ್ಟೆಂಬರ್ 5ನೇ ತಾರೀಖನ್ನು ಅವರ ವಿದ್ಯಾರ್ಥಿಗಳು, ಸ್ನೇಹಿತರು ಗೌರವಾನ್ವಿತ ರಾಧಾಕೃಷ್ಣನ್ ರವರ ಜನ್ಮ ದಿನಾಚರಣೆ ಆಚರಿಸಲು ಮುಂದಾದಾಗ ಸ್ವತಃ ಶಿಕ್ಷಕರಾಗಿದ್ದಂತಹ ಡಾಕ್ಟರ್ ರಾಧಾಕೃಷ್ಣನ್ ರವರು ಶಿಕ್ಷಕರ ಕೊಡುಗೆ, ಸಮಾಜಕ್ಕೆ ಹಾಗೂ ರಾಷ್ಟ್ರಕ್ಕೆ ಅವರು ಸಲ್ಲಿಸುತ್ತಿರುವ ಸೇವೆ ಇದನ್ನು ಅರಿತವರಾಗಿದ್ದರು. ತಾವೇ ಸ್ವತಃ ಶಿಕ್ಷಕರಾಗಿದ್ದರಿಂದ ಅನುಭವಿಸಿದವರೂ ಆಗಿದ್ದರು. ಹಾಗಾಗಿ ಪ್ರತಿ ವರ್ಷ ತಮ್ಮ ಜನ್ಮ ದಿನಾಂಕವನ್ನು ಶಿಕ್ಷಕರ ದಿನಾಚರಣೆಯೆಂದು ಆಚರಿಸುವ ಮೂಲಕ ಶಿಕ್ಷಕರ ಸೇವೆಯನ್ನು ಸ್ಮರಿಸುವ ದಿನವಾಗಿರಬೇಕು ಎಂಬುದರಾಗಿ ಆಶಯ ಹೊಂದಿದರು. ಹಾಗಾಗಿ ತಮ್ಮ ವಿದ್ಯಾರ್ಥಿಗಳಿಗೆ ಹಾಗೂ ಸ್ನೇಹಿತರಿಗೂ ಇದನ್ನೇ ಸೂಚಿಸಿದರು. 1962 ಸೆಪ್ಟೆಂಬರ್ 5ರಂದು ಮೊದಲ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಯಿತು. ಅಂದಿನಿಂದ ಪ್ರತಿ ವರ್ಷ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸುವ ರೂಢಿ ನಮ್ಮಲ್ಲಿ ಬೆಳೆದು ಬಂದಿದೆ. ಈ ದಿನ ಶಿಕ್ಷಕರ ಪರಿಶ್ರಮ, ತ್ಯಾಗ ಹಾಗೂ ಅರ್ಪಣಾ ಮನೋಭಾವವನ್ನು ಗುರುತಿಸಲು ಇರುವಂತಹ ಒಳ್ಳೆಯ ಅವಕಾಶವಾಗಿದೆ. ಸಮಾಜದ ಉತ್ತಮ ಮೌಲ್ಯಗಳ ಅಡಿಪಾಯ ಹಾಕಿ ವಿದ್ಯಾರ್ಥಿ ಸಮೂಹ ಸಾಮಾಜಿಕ ಸ್ವಾಸ್ಥ್ಯ ಕಾಪಾಡುವಲ್ಲಿ ಶಿಕ್ಷಕರ ಪಾತ್ರ ಅತ್ಯಂತ ಹಿರಿದು ಮತ್ತು ಮಹತ್ವವಾದದ್ದು. ದೇಶದ ಆರ್ಥಿಕ ಪ್ರಗತಿಗೆ ಯುವ ಸಮೂಹವನ್ನು ಸಿದ್ಧಗೊಳಿಸಿ ಕೌಶಲಭರಿತ ಯುವಕರು ದೇಶದ ಸರ್ವಾಂಗೀಣ ಪ್ರಗತಿಗೆ ಸದಾ ಮುಂಚೂಣಿಯಲ್ಲಿರುವಂತೆ ಶಿಕ್ಷಕರು ಸೇವೆಯನ್ನು ಸಲ್ಲಿಸುತ್ತಲೇ ಬಂದಿದ್ದಾರೆ. ಈ ದಿನ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ಜನ್ಮದಿನವೂ ಹೌದು. ಬಾಲ್ಯದಿಂದಲೂ ಪ್ರತಿಭಾನ್ವಿತರಾಗಿದ್ದ ಡಾಕ್ಟರ್ ರಾಧಾಕೃಷ್ಣನ್ ರವರು ಮದ್ರಾಸ್ ಹಾಗೂ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯಗಳಲ್ಲಿ ಪದವಿ ಹಾಗೂ ಉನ್ನತ ಶಿಕ್ಷಣವನ್ನು ಪಡೆದರು. ಬೋಧನೆಯಲ್ಲಿ ಅಪಾರ ಉತ್ಸಾಹವಿದ್ದ ಇವರು ಕೋಲ್ಕತ್ತಾ ಹಾಗೂ ಮೈಸೂರು ವಿಶ್ವವಿದ್ಯಾಲಯಗಳಲ್ಲಿ ಮಾತ್ರವಲ್ಲದೆ ಪ್ರತಿಷ್ಠಿತ ವಿದ್ಯಾಲಯಗಳಲ್ಲೂ ಸೇವೆ ಸಲ್ಲಿಸಿದರು. ದೇಶದ ಶಿಕ್ಷಣ ಕ್ಷೇತ್ರದಲ್ಲಿ ಇವರ ಕೊಡುಗೆ ಅವಿಸ್ಮರಣೀಯವಾಗಿದೆ. ದೇಶದ ಅಭಿವೃದ್ಧಿಯಲ್ಲಿ ಶಿಕ್ಷಣದ ಮಹತ್ವ ತಿಳಿದವರಾಗಿದ್ದರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರು. ಹಾಗಾಗಿ ಈ ಕ್ಷೇತ್ರದಲ್ಲಿ ದುಡಿಯುವ ಶಿಕ್ಷಕರನ್ನು ಅವರ ಸೇವೆಗಾಗಿ ಮತ್ತು ಅವರ ದುಡಿಮೆಗಾಗಿ ಗೌರವಿಸಲು ಈ ಪರಂಪರೆಗೆ ಬುನಾದಿಯನ್ನು ಹಾಕಿದರು. ವಿದ್ಯಾರ್ಥಿಗಳಲ್ಲಿ ಜ್ಞಾನಾರ್ಜನೆಯನ್ನು ಹೆಚ್ಚಿಸಲು, ವಿಮರ್ಶಾತ್ಮಕ ಚಿಂತನೆ ಬೆಳೆಸಲು, ಕೌಶಲ ಅಭಿವೃದ್ಧಿಯನ್ನು ಮೂಡಿಸಲು ಹಾಗೂ ವಿದ್ಯಾರ್ಥಿಗಳಿಗೆ ಅವರ ಜೀವನವನ್ನು ಸರಿಯಾದ ಮಾರ್ಗದಲ್ಲಿ ರೂಪುಗೊಳಿಸಿಕೊಳ್ಳುವಲ್ಲಿ ಶಿಕ್ಷಕರ ಪಾತ್ರ ಅಪಾರವಾದುದು ಮತ್ತು ಗಣನೀಯವಾದುದು. ಇಂದು ಶಿಕ್ಷಣ ಕ್ಷೇತ್ರ ವಿಕಾಸಗೊಳ್ಳುತ್ತಲೇ ಇದೆ. ಹಾಗಾಗಿ ಶಿಕ್ಷಕರಾದವರು ತಮ್ಮ ಪಾತ್ರವನ್ನು ಅರಿತು ಬದಲಾಗುತ್ತಿರುವ ಈ ಸನ್ನಿವೇಶಕ್ಕೆ ತಕ್ಕಂತೆ ತಮ್ಮನ್ನು ಹೊಂದಿಸಿಕೊಳ್ಳುವುದು ಇಂದಿನ ಅಗತ್ಯವೂ ಕೂಡ ಆಗಿದೆ. ಹಾಗೂ ತಮ್ಮ ಜವಾಬ್ದಾರಿಯನ್ನು ಅರಿತು ಈ ದಿಸೆಯಲ್ಲಿ ತಮ್ಮನ್ನು ತಾವು ಹೆಚ್ಚಿನ ರೀತಿಯಲ್ಲಿ ತೊಡಗಿಸಿಕೊಂಡಾಗ ಇದು ಸಾರ್ಥಕ ಸೇವೆಯಾಗುವುದರಲ್ಲಿ ಸಂಶಯವಿಲ್ಲ. ಕಾರಣವಿಷ್ಟೇ, ಶಿಕ್ಷಣ ಕ್ಷೇತ್ರದಲ್ಲಿ ಇಂದು ತಂತ್ರಜ್ಞಾನದ ಬಳಕೆ ಹಿಂದೆಂದಿಗಿಂತಲೂ ವಿಶಿಷ್ಟ ಸ್ಥಾನವನ್ನು ಪಡೆದಿದೆ. ಇದನ್ನು ಶಿಕ್ಷಕರು ಅಳವಡಿಸಿಕೊಳ್ಳುತ್ತಾ ಬೋಧನಾ ಕಾರ್ಯ ಹೆಚ್ಚು ಆಕರ್ಷಕವಾಗಿ ಆನಂದದಾಯಕವಾಗಿರುವಂತೆ ನೋಡಿಕೊಳ್ಳಬೇಕಾಗಿರುವುದು ಅವರ ಗುರುತರ ಜವಾಬ್ದಾರಿಯಾಗಿದೆ. ಈ ನಿಟ್ಟಿನಲ್ಲಿ ಸಮುದಾಯ, ಸರ್ಕಾರ ಅನೇಕ ಕ್ರಮಗಳನ್ನು ಶಿಕ್ಷಕರನ್ನು ಗೌರವಿಸುವ ಸಲುವಾಗಿಯೇ ಮುಡಿಪಾಗಿಟ್ಟಿದೆ. ಮುಗ್ಧ ಮನಸ್ಸಿನಲ್ಲಿ ಅಕ್ಷರದ ಬೀಜದ ಅಂಕುರಿಸಿ ಜ್ಞಾನವೆಂಬ ಬೆಳೆ ಬೆಳೆದು ಭವಿಷ್ಯದ ಬೆಳಕು ಚೆಲ್ಲುವ ಸುಂದರ ನಾಡಿನ ನಿರ್ಮಾಣಕ್ಕೆ ಶ್ರಮಿಸುವ ಎಲ್ಲ ಗುರುವೃಂದವನ್ನು ಸ್ಮರಿಸುವ, ಗೌರವಿಸುವ ದಿನ ಇದಾಗಿದೆ ಅಲ್ಲವೇ? ಪ್ರಾಚೀನ ಕಾಲದಿಂದಲೂ ನಮ್ಮ ದೇಶ ಭಾರತದಲ್ಲಿ ಶಕ್ತಿ ಪೂಜೆ ನಡೆಯುತ್ತಲೇ ಬಂದಿದೆ. ನವರಾತ್ರಿ ಎಂದರೆ 9 ದಿನಗಳ ಕಾಲ ನಿರಂತರವಾಗಿ ಪರ್ವಕಾಲದ ಈ ಸಮಯದಲ್ಲಿ ಒಂದೊಂದು ದೇವಿಗೂ ವಿಶೇಷ ಪೂಜೆ ಸಲ್ಲುತ್ತದೆ. ದೇವಿಗೆ ಅರಿಶಿಣ, ಕುಂಕುಮಾಲಂಕಾರ,
ಕೊಬ್ಬರಿ, ಶ್ರೀಗಂಧ, ನಾಗವಲ್ಲಿ, ಮುತ್ತಿನ ಅಲಂಕಾರ ಹೀಗೆ ನಾನಾ ಬಗೆಯ ಅಲಂಕಾರಗಳಿಂದ ದೇವಿಯನ್ನು ಶೃಂಗರಿಸಲಾಗುತ್ತದೆ. ದೇವಿಗೆ ಸಂಬಂಧಿಸಿದ ಮಾಹಿತಿಯನ್ನು ತಿಳಿಯಲು ನಾವು ಮುಂದಾದಾಗ ನಮಗೆ ಪುರಾಣಗಳು ನೆರವಿಗೆ ಬರುತ್ತವೆ. ಮಾರ್ಕಾಂಡೇಯ ಪುರಾಣ, ಶ್ರೀದೇವಿ ಭಾಗವತ, ಸ್ಕಾಂಧ ಪುರಾಣ, ಕಾಲಿಕಾ ಪುರಾಣ ಹೀಗೆ ಇವುಗಳ ಮೂಲಕ ನಾವು ದೇವಿಯ ಮಹಿಮೆಯನ್ನು, ಆಕೆಯ ಶಕ್ತಿಯನ್ನು ಅರಿಯಬಹುದಾಗಿದೆ. ದೇವಿಯನ್ನು ವಿವಿಧ ಹೆಸರುಗಳ ಮೂಲಕ ಕರೆಯುವುದೂ ನಮ್ಮಲ್ಲಿ ವಾಡಿಕೆಯಲ್ಲಿದೆ. ಈಶ್ವರಿ, ಕಾಳಿ, ಕಾತ್ಯಾಯಿನಿ, ಅಂಬಾ, ದುರ್ಗಾ, ಚಾಮುಂಡಿ, ಚಂಡಿ ಹೀಗೆ ಇನ್ನು ಮುಂತಾಗಿ ಆ ದೇವಿಯನ್ನು ಕರೆಯುತ್ತೇವೆ. ಭಗವಾನ್ ಹಿರಣ್ಯಗರ್ಭ ಮುನಿಗಳು ಮಂತ್ರಯೋಗ ಸಮೀಕ್ಷೆಯಲ್ಲಿ ಹೇಳಿರುವ ಶ್ರೀ ದುರ್ಗಾ ಸಪ್ತಶತಿಯಲ್ಲಿ ದೇವಿಯ ಹೆಸರುಗಳ ಶಾಸ್ತ್ರೀಯ ಅರ್ಥದಲ್ಲಿ ವಿವರಣೆ ನಮಗೆ ಲಭ್ಯವಿದೆ. ಆ ದೇವಿಯ ಹೆಸರುಗಳೆಂದರೆ ಶೈಲಪುತ್ರಿ, ಭೌತಿಕತೆಯ ತ್ಯಾಗ ಮಾಡಿ ಆತ್ಮಜ್ಞಾನ ಪಡೆಯುವ ದೇವತೆ ಈಕೆಯಾಗಿದ್ದಾಳೆ. ಈಕೆಯನ್ನು ಪೂಜಿಸುವ ಮೂಲಕ ಭಕ್ತರು ದೇವಿಯ ಕೃಪೆಗೆ ಒಳಗಾಗುತ್ತಾರೆ. ಬ್ರಹ್ಮಚಾರಿಣಿ, ಬ್ರಹ್ಮರೂಪವಾಗುವುದು ಎಂದು ಇದರ ಅರ್ಥ. ಈ ದೇವಿ ಆಚರಣೆಯ ಮೂಲಕ ಭಕ್ತರಿಗೆ ಸಿದ್ಧಿ ಮತ್ತು ವಿಜಯ ಪ್ರಾಪ್ತಿಯಾಗುತ್ತದೆ. ಚಂದ್ರಘಂಟ, ಮಮತೆ, ಕ್ಷಮಾಶೀಲತೆ, ವಾತ್ಸಲ್ಯದ ಸಮ್ಮಿಲಿತ ಸ್ಥಿತಿಯ ಒಳಗಿದ್ದಾಳೆ ಚಂದ್ರಘಂಟ. ಭಕ್ತರಿಗೆ ಶ್ರೇಯಸ್ಕರವಾಗಿ ಇರುವಂತಹ ಆಶೀರ್ವಾದವನ್ನು ಈಕೆ ನೀಡುತ್ತಾಳೆ ಎಂಬ ನಂಬಿಕೆ ಭಕ್ತರಲ್ಲಿ ಸದಾ ಇದೆ. ಕೂಷ್ಮಾಂಡ, ತ್ರಿವಿಧ ತಾಪಗಳಿಂದ ಬಿಡುಗಡೆಗೆ ಈ ದೇವಿಯು ಸದಾ ಕೃಪೆಯನ್ನು ಒದಗಿಸುತ್ತಾಳೆ. ಸ್ಕಂದಮಾತ, ಸಪ್ತಲೋಕಗಳ ನಿಯಂತ್ರಕರ ಮಾತಾ ಎಂಬ ನಂಬಿಕೆ ಭಕ್ತರಲ್ಲಿ ಇದೆ. 7 ಲೋಕಗಳಿಂದ ಪಾರಾಗಲು ದೇವಿ ಆಶೀರ್ವದಿಸುತ್ತಾಳೆ ಎಂಬ ಬಲವಾದ ನಂಬಿಕೆ ಭಕ್ತ ಸಮೂಹದಲ್ಲಿ ಇದೆ. ಕಾತ್ಯಾಯಿನಿ, ಕಾತ್ಯಾಯನ ಋಷಿಗಳ ಮೂಲಕ ಕಾತ್ಯಾಯಿನಿ ಎನಿಸಿಕೊಂಡಿರುವ ಈಕೆ ಸಿಂಹವಾಹಿನಿಯಾಗಿದ್ದು ರಕ್ಕಸರ ಸಂಹಾರವನ್ನು ಮಾಡಿದ ಖ್ಯಾತಿ ಈಕೆಗಿದೆ. ಕಾಳರಾತ್ರಿ, ಈ ದೇವಿ ಆಪತ್ತು ನಿವಾರಕಳು ಎಂದು ಭಕ್ತರು ಭಾವಿಸಿ ಪೂಜಿಸುತ್ತಾರೆ. ಮಹಾಗೌರಿ, ತೇಜಸ್ಸನ್ನು ಪ್ರಾಪ್ತ ಮಾಡಿಕೊಂಡವಳೇ ಮಹಾಗೌರಿ. ಈಕೆಯ ಪೂಜೆಯಿಂದ ಭಕ್ತ ಸಮೂಹಕ್ಕೆ ಒಳಿತಾಗುವುದರಲ್ಲಿ ಸಂಶಯವಿಲ್ಲ ಎಂಬ ನಂಬಿಕೆ ಭಕ್ತರಲ್ಲಿದೆ. ಸಿದ್ಧಿದಾತ್ರಿ, ಸಿದ್ಧಿ ಕರುಣಿಸುವವಳೇ ಸಿದ್ಧಿದಾತ್ರಿ ಎಂದು ಭಕ್ತರಲ್ಲಿರುವಂತಹ ನಂಬಿಕೆಯಾಗಿದೆ. ಭಾರತೀಯರಲ್ಲಿ ದೇವಿಯನ್ನು ನವರಾತ್ರಿಯಲ್ಲಿ ಪೂಜಿಸಿದರೆ ಇಷ್ಟಾರ್ಥ ಲಭಿಸುವುದು ಎಂಬ ನಂಬಿಕೆ ಭಕ್ತ ಸಮೂಹದಲ್ಲಿ ಇದೆ. ವಿಶೇಷ ಎಂದರೆ ನವರಾತ್ರಿಯಲ್ಲಿ ಪೂಜೆಗೊಳ್ಳುವ ದೇವಿ ಒಬ್ಬಳೇ ಆದರೂ ಆಚರಣೆಯಲ್ಲಿ ಸಂಕಲ್ಪ, ಉದ್ದೇಶ, ಅಗತ್ಯಕ್ಕೆ ತಕ್ಕಂತೆ ನಾನಾ ರೂಪ ತಾಳಿ ಬೇರೆ ಬೇರೆ ಹೆಸರುಗಳನ್ನು ಪಡೆಯುತ್ತಾಳೆ. 9 ದಿನಗಳಲ್ಲಿ ದೇವಿಯನ್ನು ವಿವಿಧ ಅಲಂಕಾರಗಳಲ್ಲಿ ಶೃಂಗರಿಸುವ ಸಂಪ್ರದಾಯ ನಮ್ಮಲ್ಲಿದೆ. ಮೊದಲನೆಯ ದಿನ ಬ್ರಾಹ್ಮಿ ಅಲಂಕಾರ, 2ನೆಯ ದಿನ ಮಾಹೇಶ್ವರಿ ಅಲಂಕಾರ, 3ನೆಯ ದಿನ ಕೌಮಾರಿ ಅಲಂಕಾರ, 4ನೆಯ ದಿನ ವೈಷ್ಣವಿ ಅಲಂಕಾರ, 5ನೆಯ ದಿನ ವಾರಾಹಿ ಅಲಂಕಾರ, 6ನೆಯ ದಿನ ಇಂದ್ರಾಣಿ ಅಲಂಕಾರ, 7ನೆಯ ದಿನ ಸರಸ್ವತಿಗೆ ಅಲಂಕಾರ, 8ನೇ ದಿನ ದುರ್ಗಾಲಂಕಾರ, 9ನೇ ದಿನ ಮಹಾಲಕ್ಷ್ಮಿ ಅಲಂಕಾರ. ಇನ್ನು ಕೊನೆಯ ದಿನ ಅಂದರೆ ವಿಜಯದಶಮಿಯ ದಿನದಂದು ಅಶ್ವಾರೋಹಿಣಿ ಅಲಂಕಾರ ನೆರವೇರುವುದು. ನವರಾತ್ರಿ ಹಬ್ಬವನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಆಚರಿಸುವ ವಾಡಿಕೆಯೂ ನಮ್ಮಲ್ಲಿದೆ. ಇನ್ನು ಈ ಸಂದರ್ಭದಲ್ಲಿ ಬೊಂಬೆಗಳ ಪ್ರದರ್ಶನವೂ ಕೂಡ ವಿಶೇಷ ಸ್ಥಾನ ಪಡೆದಿರುವುದು ನಮ್ಮಲ್ಲಿ ರೂಢಿಯಲ್ಲಿದೆ. ಇಷ್ಟಲ್ಲದೆ ಕೃಷಿ ಸಲಕರಣೆಗಳು, ಯಂತ್ರೋಪಕರಣಗಳು, ವಾಹನಗಳು, ಪುಸ್ತಕಗಳು ಹೀಗೆ ಇವೆಲ್ಲವುಗಳನ್ನು ಸಿಂಗರಿಸಿ ಭಕ್ತಿಯಿಂದ ನಮಿಸಿ ಪೂಜಿಸುವ, ಗೌರವಿಸುವ ಸಂಪ್ರದಾಯ ನಮ್ಮಲ್ಲಿದೆ. ಇದೇ ಈ ನಾಡಿನ ಹಿರಿಮೆಯಲ್ಲವೇ? ಗಾನಯೋಗಿ, ಗಾನಗಾರುಡಿಗ ಎಂದೇ ಖ್ಯಾತನಾಮರಾಗಿ ಶ್ರೇಷ್ಠ ಸಾಧನೆಯನ್ನು ಸಮಾಜದಲ್ಲಿ ಮಾಡಿ ದೊಡ್ಡ ಪರಂಪರೆಗೆ ಹೆಸರಾದವರು ಪಂಡಿತ ಪುಟ್ಟರಾಜ ಗವಾಯಿಗಳು. ಪುಟ್ಟರಾಜ ಕವಿ ಗವಾಯಿಗಳು ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿ ಸಾಹಿತ್ಯ, ಸಂಗೀತ ಕ್ಷೇತ್ರದಲ್ಲಿ ಮಿನುಗುವ ನಕ್ಷತ್ರ ಎಂದೇ ಖ್ಯಾತರಾದರು. ರೇವಣ್ಣಯ್ಯ, ಸಿದ್ದಮ್ಮನವರ ಪುತ್ರರಾಗಿ 1914 ಮಾರ್ಚ್ 3ನೇ ತಾರೀಕಿನಂದು ಶ್ರೀಗಳ ಜನನವಾಯಿತು. 6 ತಿಂಗಳ ಬಾಲಕನಾಗಿದ್ದಾಗ ತಮ್ಮ ದೃಷ್ಟಿಯನ್ನು ಶ್ರೀಗಳವರು ಕಳೆದುಕೊಳ್ಳುತ್ತಾರೆ. ಬಾಲ್ಯವನ್ನು ತಮ್ಮ ಊರಿನಲ್ಲಿಯೇ ಕಳೆದರು. ನಂತರ ಹಾನಗಲ್ಲ ಕುಮಾರಸ್ವಾಮಿಗಳು ಸ್ಥಾಪಿಸಿದ್ದ ಶಿವಯೋಗ ಮಂದಿರಕ್ಕೆ ಸೇರಿಕೊಂಡರು. ನಂತರ ಅವರ ಬದುಕಿನ ದಾರಿ ವಿಭಿನ್ನವಾಗಿ ಸಾಗಿತು.
ಶ್ರೀಗಳ ಮಾವನವರಾದ ಶ್ರೀ ಚಂದ್ರಶೇಖರಯ್ಯನವರು ಇವರಿಗೆ ಮೊದಲ ಸಂಗೀತ ಗುರುಗಳು. ಬಾಲ್ಯದಲ್ಲಿಯೇ ಪುಟ್ಟಯ್ಯನವರು ಅತ್ಯಂತ ಕುಶಾಗ್ರಮತಿ. ಒಂದು ಬಾರಿ ಹೇಳಿದ್ದನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳುವಂತಹ ಅಪ್ರತಿಮ ಮೇಧಾವಿ. ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಇವರು ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳಲ್ಲಿಗೆ ಬಂದರು. ಶ್ರೀ ಪಂಚಾಕ್ಷರಿ ಗವಾಯಿಗಳವರು ಪುಟ್ಟಯ್ಯನವರನ್ನು ತಮ್ಮ ಶಿಷ್ಯರನ್ನಾಗಿ ಸ್ವೀಕರಿಸಿದರು. ಸದಾ ಸಂಗೀತ ವಿದ್ಯಾಭ್ಯಾಸದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳತೊಡಗಿದರು. ಹೊಟ್ಟೆ ಹಸಿವೆಯತ್ತ ಇವರಿಗೆ ಗಮನವಿರದೆ ಜ್ಞಾನದ ಹಸಿವೆಯನ್ನು ಇಂಗಿಸುವಲ್ಲಿ ಸದಾ ಜಾಗೃತರಾದರು. ದಿನದ ಚಟುವಟಿಕೆಗಳು ಇವರು ಪ್ರಾತಃ ಕಾಲ ವೀಣೆಗೆ ಸ್ಪರ್ಶಿಸಿ ನಮಿಸಿದ ನಂತರವೇ ಪ್ರಾರಂಭವಾಗುತ್ತಿದ್ದವು. ಪುಟ್ಟರಾಜ ಗವಾಯಿಗಳವರಿಗೆ ಬಿದರಿ ಮಠದ ಪ್ರಭುಕುಮಾರ ಪಟ್ಟಾಧ್ಯಕ್ಷರಿಂದ ಶಿವದೀಕ್ಷೆಯಾಯಿತು. ಪುಟ್ಟಯ್ಯನವರು 1914ರಿಂದ 1942 ಮಧ್ಯದ 28 ವರ್ಷಗಳ ಕಾಲ ಸಂಗೀತ ಸಂಚಾರಿ ಶಾಲೆಯ ಮುಖಾಂತರ ನಾಡಿನಾದ್ಯಂತ ಸಂಚರಿಸಿ ಸಂಗೀತ ಸೇವೆಯನ್ನು ನೀಡಿದರು. ಸಂಗೀತ ಕ್ಷೇತ್ರವಲ್ಲದೆ ಸಾಹಿತ್ಯ ಕ್ಷೇತ್ರದಲ್ಲಿಯೂ ಕೂಡ ವಿಶಿಷ್ಟ ಸಾಧನೆ ಮಾಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಸಂಸ್ಕೃತ, ವೇದಾಂತ, ಕೈವಲ್ಯ ಪದ್ಧತಿ, ಛಂದಸ್ಸು, ನ್ಯಾಯಶಾಸ್ತ್ರ, ತರ್ಕಶಾಸ್ತ್ರ, ಕನ್ನಡ ವ್ಯಾಕರಣ ಹೀಗೆ ಅನೇಕ ಕೃತಿಗಳ ಅಧ್ಯಯನವನ್ನು ಮಾಡಿದ ವಿಶೇಷ ವ್ಯಕ್ತಿ ಇವರಾಗಿದ್ದಾರೆ. 1944 ಜೂನ್ 11ರಂದು ಶ್ರೀ ಪಂಚಾಕ್ಷರಿ ಗವಾಯಿಗಳವರು ಲಿಂಗೈಕ್ಯರಾದ ನಂತರ ಶ್ರೀ ಪುಟ್ಟರಾಜ ಗವಾಯಿಗಳವರು ಪಂಚಾಕ್ಷರಿ ಗವಾಯಿಗಳವರ ಅಪೇಕ್ಷೆಯಂತೆ ಶ್ರೀ ವೀರೇಶ್ವರ ಪುಣ್ಯಾಶ್ರಮದ ಉತ್ತರಾಧಿಕಾರಿಗಳು ಆದರು. ಸಂಗೀತ ಶಾಲೆಯಲ್ಲಿ ತಬಲಾ, ಹಾರ್ಮೋನಿಯಂ, ಪಿಟೀಲ್, ಸಾರಂಗಿ ಹೀಗೆ ಮುಂತಾದ ವಾದ್ಯಗಳನ್ನು ಇರಿಸಿ ಅವುಗಳ ಮೂಲಕ ತಮ್ಮ ಶಿಷ್ಯರಿಗೆ ಸಂಗೀತದ ಪಾಠವನ್ನು ಮುಂದುವರಿಸಿದರು. ಸಾಹಿತ್ಯ ಸೇವೆಯಲ್ಲಿಯೂ ಶ್ರೀ ಪುಟ್ಟರಾಜ ಗವಾಯಿಗಳವರ ಸೇವೆ ವಿಶಿಷ್ಟವಾದುದು. ಕನ್ನಡ, ಹಿಂದಿ, ಸಂಸ್ಕೃತ ಭಾಷೆಗಳಲ್ಲಿ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಹಿಂದಿಯಲ್ಲಿ ಶ್ರೀ ಸಿದ್ಧಾಂತ ಶಿಖಾಮಣಿ, ಶ್ರೀ ಸಿದ್ಧಲಿಂಗೇಶ್ ವಿಜಯ ಪುರಾಣ, ಕನ್ನಡದಲ್ಲಿ ಶ್ರೀ ವೀರಭದ್ರೇಶ್ವರ ಪುರಾಣ, ಹಾವೇರಿ ಬಸವಸ್ವಾಮಿ ಪುರಾಣ, ಸಂಸ್ಕೃತದಲ್ಲಿ ಪಂಚಾಕ್ಷರ ಸುಪ್ರಭಾತ, ಶ್ರೀ ಕುಮಾರ ವಿಲಾಸ ಕಾವ್ಯ, ಶ್ರೀ ಗುರುಸಿದ್ಧೇಶ್ವರ ಚಂಪೂ ಕಾವ್ಯ ಹೀಗೆ ಹೇಳುತ್ತಾ ಹೋದರೆ ಪಟ್ಟಿ ಬೆಳೆಯುತ್ತದೆ. 22 ನಾಟಕಗಳು, 26 ಪುರಾಣಗಳು ಹಾಗೂ 4 ಪದ್ಯಕೃತಿಗಳು, 4 ಸಂಗೀತ ಶಾಸ್ತ್ರ ಕೃತಿಗಳು, 7 ಇತರ ಕೃತಿಗಳು ಹೀಗೆ ಒಂದೇ ಎರಡೇ ಸರಿಸುಮಾರು 100 ಕೃತಿಗಳನ್ನು ರಚಿಸಿದ ಕೀರ್ತಿ ಇವರದ್ದಾಗಿದೆ. ಇವರು ಬ್ರೈಲ್ ಲಿಪಿಯಲ್ಲೂ ಕೂಡ ಚೀಜುಗಳನ್ನು ಹಾಗೂ ಭಗವದ್ಗೀತಾ ಎಂಬ 2 ಕೃತಿಗಳನ್ನು ನೀಡಿದ್ದಾರೆ. ಅಂಧ ಅನಾಥರ ಪಾಲಿನ ದೇವಬಂಧು ಎಂದೇ ಖ್ಯಾತರಾಗಿದ್ದಾರೆ. ಶ್ರೀ ಪುಟ್ಟರಾಜ ಗವಾಯಿಗಳ ಶಿಷ್ಯ ಪರಂಪರೆ ಇಂದೂ ಕೂಡ ಗಾನಗಂಗೆಯಾಗಿ ನಾಡಿನಾದ್ಯಂತ ಸಂಗೀತ ಕ್ಷೇತ್ರದಲ್ಲಿ ದೊಡ್ಡ ಹೆಸರನ್ನು ಮಾಡಿದೆ. ತ್ರಿಕಾಲ ಪೂಜಾನಿಷ್ಠರಾಗಿದ್ದ ಶ್ರೀ ಪುಟ್ಟರಾಜ ಗವಾಯಿಗಳು ತಮ್ಮ ನಿತ್ಯ ಕಾರ್ಯಗಳಲ್ಲಿ ಭಗವಂತನನ್ನ ಕಂಡ ಮಹಾನ್ ಸಾಧಕ ಎಂಬ ಖ್ಯಾತಿಗೆ ಪಾತ್ರರಾಗಿದ್ದಾರೆ. 96 ವಸಂತಗಳನ್ನು ಕಂಡ ಶ್ರೀ ಪುಟ್ಟರಾಜ ಗವಾಯಿಗಳು 2010 ಸೆಪ್ಟೆಂಬರ್ 7ರಂದು ಗಾನಲೋಕದಲ್ಲಿ ಲೀನವಾದಾಗ ಕೊಳಲು ವಿಶ್ರಾಂತವಾಯಿತು. ಭಗವಂತನ ಅಪೇಕ್ಷೆಯಂತೆ ಅವರು ನಮ್ಮನ್ನು ಅಗಲಿದರು, ಭಗವಂತನ ಪಾದ ಸೇರಿದರು. ಒಬ್ಬ ಮಹಾನ್ ವ್ಯಕ್ತಿ ಇಷ್ಟೆಲ್ಲ ಸಾಧನೆಗೈಯುವುದು ಹೇಗೆ ಸಾಧ್ಯವಾಯಿತು? ಅಗಾಧ ಶ್ರದ್ಧೆ, ಅರ್ಪಣಾ ಭಾವ, ಬಡ ಮಕ್ಕಳ ಪಾಲಿನ ದೇವ ಹೀಗೆ ಒಂದೇ ಎರಡೇ ಇವರನ್ನು ಕುರಿತಾಗಿ ಹೇಳ ಹೊರಟಾಗ ನಮಗೆ ಪದಗಳೇ ಸಾಕಾಗುವುದಿಲ್ಲ.